ಹರೇ ಶ್ರೀನಿವಾಸ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ಗಿ ಕಪಲ್ಸ್. ಸೊ ಭಾಳ ಜನ ಕೇಳಿದ್ರಿ ಬತ್ತಿ ಮಾಡ್ತಾರಲ್ಲ ಮಾಮಿ, ಸೊ ಅದನ್ನು ಯಾವ ಥರ ಮಾಡಬೇಕು, ಮಾಸದ ಬತ್ತಿ ಆಗಲಿ ಆಮೇಲೆ ಡೈಲಿ ಹಚ್ಚೋ ಬತ್ತಿ ಆಗಲಿ ಭಾಳ ಜನ ಕೇಳಿದ್ರಿ. ಸೊ ಇವತ್ತವರು ಯಾವುದೋ ಮಾಡಿಟ್ಟಾರ, ಸೊ ಅದು ಯಾವುದು ಅಂತ ಕೇಳೋಣ ಬರ್ರಿ. ಮಾಮಿ ಯಾವ ಬತ್ತಿ ಮಾಡಿರಿ ಇವತ್ತು? ಈಗ ಶ್ರಾವಣ ಮಾಸದಾಗ ಪ್ರತಿ ಶುಕ್ರವಾರ ಲಕ್ಷ್ಮಿ ಗೌರಿ ಕುಡಿಸ್ತೇವಲ್ಲ ಅವಾಗ ಹಚ್ಚಬೇಕು. ಮತ್ತು ನವರಾತ್ರಿಗೆ 9 ದಿವಸ, ಯಾರ ಮನೆಗೆ 9 ದಿವಸ, ಯಾರ ಮನೆಗೆ 5 ಅಥವಾ 30 ದಿವಸ ಹಚ್ಚು, ಆ ಥರ ಬತ್ತಿ ಅವೆರಡೇ ಹೇಳ್ಕೊಡ್ತೀನಿ ಇವತ್ತು. ಹೌದಾ? ಅದೇ ಎಳೆ ತೆಗೆದು ಮಾಡೋದಾ ಅಥವಾ ಸುಮ್ಮನೆ ಹಂಗೆ ಸಾದಾ ಮಾಡೋದಾ? ಎಳೆ ತೆಗೆದೇ ಮಾಡೋದು. ಯಾಕಂದ್ರೆ ಗುಲ್ಬರ್ಗಾದಾಗ ನಾನು ರಾಯರಮಠಕ್ಕೆ ಊಟಕ್ಕೆ ಹೋಗಿದ್ದೆ. ಈಗ 1 ವಾರದ ಕೆಳಗೆ ನಾನು ಗುಲ್ಬರ್ಗ ಹೋಗಿದ್ದೆ, ರಾಯರಮಠಕ್ಕೆ ಊಟಕ್ಕೂ ಹೋಗಿದ್ದೆ. ಹೋದಾಗ ಅಲ್ಲಿ ಒಬ್ಬರು ತಿಲಕ್ ನಗರದವರು ಚಂದ್ರಾ ಪರಮೇಶ್ವರಿ ಭಜನಾ ಮಂಡಳ ಅಂತ, ಅವರು ನನಗೆ ಗುರ್ತು ಹಿಡಿದು ಕೇಳಿದ್ರು, ನೀವು ಬತ್ತಿ ಎಲ್ಲ ಮಾಡ್ತೀರಿ, ನಿಮ್ಮ ಸಸ್ಯದೆಲ್ಲ ಕಾರ್ಯಕ್ರಮ ನೋಡ್ತೇವೆ, ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅಂತನಾದ್ರು. ಅದಕ್ಕೆ ಅವ್ರು ಹೇಳಿದ್ರು, ಸ್ವಲ್ಪ ಶ್ರಾವಣ ಮಾಸದ ಶುಕ್ರವಾರ ಬತ್ತಿ ಮತ್ತು ನವರಾತ್ರಿ ಬತ್ತಿನೂ ಮಾಡ್ತೀರೇನೋ ಅಂತ ಕೇಳಿದ್ರು. ಹೋದ್ರು ಮಾಡ್ತೀವಿ ಅಂದ್ರೆ ಸ್ವಲ್ಪ ತೋರಿಸ್ಕೊಡು ಅಂದರು. ಅಯ್ಯೋ ನಾವು ಮಾಡಿಟ್ಟಿದ್ದೇನೆ ಈಗ ಅಂದೆ, ಇದೊಂದು ಸಲ ಒಂದೊಂದು ಬತ್ತಿ ತೋರಿಸ್ಕೊಡು ಅಂತಂದರು. ಅದಕ್ಕೆ ಅವ್ರ ಕೇಳಿ ಸಲಾಗಿ ಮತ್ತೆ ತೋರಿಸ್ಕೊಡ್ಲಿಕ್ಕೆ ಆಲ್ರೆಡಿನೇ ಮಾಡಿಟ್ಟಿನಿ. ಅವ್ರ ಸಲಾಗಿ 1-2 ಬತ್ತಿ ತೋರಿಸ್ತೀನಿ ಅಷ್ಟೇ. ಸರಿ ಸರಿ ನೋಡ್ರಿ, ಇವಾಗ ಬತ್ತಿ ಮಾಡೋದು ಯಾವ ಥರ ಅಂತ ಅಂದ್ಕೊಂಡು ಹೇಳ್ತಾರೆ. ಈಗ ಮೊದಲೇನದ ಶುಕ್ರವಾರದು, ಶ್ರಾವಣ ಮಾಸದಾಗ ಶುಕ್ರವಾರ ಮಾಡೋ ಬತ್ತಿಗಳು. ಅವಾಗ ಎಲ್ಲ ಶುಕ್ರವಾರ ಸೋಮವಾರ ಇದೆಲ್ಲ ಹಚ್ಚಣಂತೆ ಮಾಡಿಟ್ಟಿದ್ದೀನಿ. ಇವೆಲ್ಲ ಕೂಡ್ಕೊಂಡವು. ಈಗ ಅವ್ರ ಸಲಾಗಿ 1-2 ಮಾಡಿ ತೋರಿಸ್ತೀನಿ ಅಷ್ಟೇ. ಆಲ್ರೆಡಿ ಮಾಡಿಟ್ಟಿನಿ ನಾನು, ಸುಮ್ಮನೆ 1-2 ಮಾಡಿ ತೋರಿಸ್ತೀನಿ ಅವ್ರಿಗಷ್ಟೇ. ಈಗೇನದ ಮೊದಲು ಶುಕ್ರವಾರ ಬತ್ತಿ ತೋರಿಸ್ತೀನಿ. ಎಳೆ ತೆಗಿಲಿಕ್ಕೆಲ್ಲ ಇಟ್ನಲ್ಲ, ಈ ಸಾಮಾನ್ಯವಾಗಿ ಎಲ್ಲರೂ ಎಳೆ ಅಂತೂ ತೆಗಿತೀರಿ. ಈ ಥರ ಹತ್ತಿ ತಗೊಂಡು ಈ ಥರ ಅಂತೂ ಎಳೆ ಅಂತೂ ಎಲ್ಲರೂ ತೆಗಿತೀವಿ, ಎಲ್ಲ ಗೊತ್ತಿದ್ದ ವಿಷಯನೇ ಇದು. ಈಗ ನಡೀನೆ ನಾನು ಒಂದು ಸ್ವಲ್ಪ ತಗೊಂಡಿನಿ, ಅಂದರೆ ನಾನು ಆಲ್ರೆಡಿ ಮಾಡಿದ್ದೇನಲ್ಲ, ಅದಕ್ಕೊಂದು ಸ್ವಲ್ಪ ಹಾಲು ಹಚ್ಚಿ ಹಿಂಗೆ ಎಳೆ ತಗೊಂಡ್ರೆ ಆಯ್ತು. ಈ ಥರ ತಗೊಂಡ್ರಾಯ್ತು. ಈಗ ಇಷ್ಟು ತೆಗ್ದೀನಿ ನಾನು. ತೆಗೆದು ಒಂದು ಕಡೆ ಇಡೋಣ, ಹಿಂಗೆ ಆಮೇಲೆ ತೋರಿಸ್ತೀನಿ. ಈಗ ಮೊದಲು ಶುಕ್ರವಾರ ಬತ್ತಿ ತೋರಿಸ್ತೀನಿ. ಶುಕ್ರವಾರ ಬತ್ತಿ ಏನಂದ್ರೆ, ಈಗ ಈ 1-2 ಬಟ್ಟೆಗೆ ಸುತ್ತಗೋರಿ. ಹಿಂಗೆ 8 ಸುತ್ತಬೇಕು, 8 ಸಲ ಸುತ್ಕೋಬೇಕು. ಇದು 1, ಇದು 2, 3, 4, 5, 6, 7, ಇದು 8 ಆಯ್ತಲ್ಲ. 8 ಸಲ ಹಿಂಗೆ ಸುತ್ತಕೊಂಡು ಇಲ್ಲಿ ಮಾಡಿಟ್ಟಿದ್ದೀನಿ ನೋಡಿ ನಾನು. 8 ಸಲ ಸುತ್ತಕೊಂಡು 8 ಮಾಡ್ಬೇಕು ಈ ಥರ. 1, 2, 3, 4 ಸುತ್ತಿ ಆ ಥರದ್ದು 8 ಆಗಬೇಕು. ಇವು 8 ಇವೆಲ್ಲ 8 ಬತ್ತಿ. 8 ಎಳೆ ಸುತ್ತಕೊಂಡು 8 ಬತ್ತಿ. ಈಗ 8 ಬತ್ತಿನ ಕೂಡಿಸ್ಬೇಕು. ಈಗ ಹೆಂಗಂತಂದ್ರೆ ಇದು ಈ ಥರ, ಈ ಥರ ಹಿಂಗೆ ಒಂದೊಂದು ಬತ್ತಿ ಹಿಂಗೆ ಸಪ್ರೇಟ್ ಹಿಂಗೆ ಮಾಡಿಕೊಂಡು ಈ ಥರದ್ದು 8 ಮಾಡ್ಕೋಬೇಕು. 8 ಮಾಡಬೇಕು. ಸಾದಾ ಎಳೆ ತಕ್ಕೊಂಡಿದ್ದನ್ನ ಕೈಗೆ 2 ಬಟ್ಟಿನಂತೆನೇ 8 ಸತಿ ಸುತ್ತಕೊಳ್ರಿ. ಸೊ ಆಮೇಲೆ 8 ರೌಂಡ್ ಅಂದು ಮಾಡಿಟ್ಕೊಂಡಿರೋದನ್ನ ಬತ್ತಿ ಥರ ಅಷ್ಟನ್ನು ಸೇರಿಸಿ ಸುತ್ತಕೊಳ್ರಿ. ಸೊ ಆಮೇಲೆ ಅದನ್ನು 8 ಸೇರಿಸಿ ಮೋಸ್ಟ್ಲಿ 1 ಬತ್ತಿ ಅನ್ಕೋತೀನಿ. 8 ಸೇರಿಸಿ ಕಟ್ ಮಾಡ್ಬೇಕಲ್ಲಿ. 8 ಮಾಡೋದನ್ನು ತೋರಿಸ್ತೀನಿ. ಈಗ ಇವು 8 ಸಲ ಸುತ್ತಕೊಂಡಿದ್ದು ಎಳೆ ಬತ್ತಿಗಳು. 8 ಅಂದರೆ 16 ಆಗ್ತದೆ. ಈ ಥರ ನಾವು ಬಟ್ಟೆ ಸುತ್ತಿದೇವು ಅಂದರೆ ಈ ಕಡೆ 8, ಈ ಕಡೆ 8, 16 ಬತ್ತಿ ಅನ್ಕೋ. ಇವು 8 ಜೋಡಿಸ್ಕೋಬೇಕು. 4, ಇದು 5, ಇದು 6, ಇದು 7, ಇದು 8. ಇದು 8 ಕಲಿಸಿ 1 ಬತ್ತಿ ಮಾಡಬೇಕು. ಇದು ಹಿಂಗೆ ಮಾಡಿಕೊಂಡು ಸ್ವಲ್ಪ ಚೆಂದ ಹಾಲು ಹಚ್ಚಿರಿ ಗಟ್ಟಿಯಾಗಿ
ಹಚ್ಚಿ ಇದು ಈ ಥರ ಸ್ವಲ್ಪ ನೀವು ಎಳೆ ಎಷ್ಟು ಸಣ್ಣ ತಕ್ಕೋತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದ. ಸೊ ಯಾಕಂದ್ರೆ ಅದು ಬಹಳ ದಪ್ಪ ಬರ್ತದೆ ಅದಕ್ಕೆ ಇದಕ್ಕೊಂಚೂರು ಇದು ಸುತ್ತಣ್ಣಂತೆ ಇದಕ್ಕೆ ಇದೇ ಬೇಕಾದ್ರೆ ಸುತ್ಕೋಬಹುದು. ಇದೇ ನಾವು ಮಾಡಿರ್ತೀವಲ್ಲ ಎಳಿ, ಇದೇ ಎಳಿನೇ ಇದು ಸುತ್ತಬೋದು. ಇದು ಎಡಿ ಆಲ್ರೆಡಿ ಹಾಲು ಹಚ್ಚೋದ್ರಿಂದ ಇದು ಗಟ್ಟಿಯಾಗೇ ಇರ್ತದೆ. ಇದು ಗಟ್ಟಿಯಾಗೇ ಇರ್ತದೆ. ಇದು ಒಂದು ಸಲ ಬೇಕಾದ್ರೆ ಹಿಂಗೆ ಗಟ್ಟಿ ಬರ್ಲಿಕ್ಕೆ ಅಂತ ಗಟ್ಟಿ ಬರ್ಲಿಕ್ಕೆ ಅಂದ್ರೆ ಈ ಹೊಸಲಿ ಬರ್ತದಲ್ಲ ಚಂದ. ಈಗ ಈ ಥರ ಸುತ್ತಕೊಂಡ್ರೆ ಈ ಸಲ ಗಟ್ಟಿಯಾಗಿ ಸುತ್ತಕೊಂಡ್ರೆ ಅನ್ಕೋ ಇವನ ಮತ್ತೆ ಹಿಂಗೆ ಬಿಡಿಸ್ಲಿ ಬರ್ತಾವ ಹಿಂಗೆ ಪಕ್ಕಳಿ ಥರ 8 ಇದ್ರಾಗ 8 ಎಳೆವು 8 ಕಮಲ 8 ಕಮಲ. ಇದಕ್ಕೊಂಚೂರು ಹಿಂದೆ ಆಮೇಲೆ ಇದು ಗಟ್ಟಿಯಾಗಿ ಸುತ್ತಕೊಂಡ್ಮೇಲೆ ಹಿಂದೆ ಹತ್ತಿಲಿಂದ ಹಚ್ಚಿ ಹೂಬತ್ತಿ ಥರ ಮಾಡ್ಕೊರಿ. ಇದು ಈ ಥರ ಹೂಬತ್ತಿ ಥರ ಮಾಡ್ಕೊರಿ. ಇದು ಈ ಥರ ಕಾಣಿಸ್ತದೆ ನೋಡಿ. ಇದು ಈ ಥರ ಅದು ಮಾಡಿರೋದಿತ್ತು ಅಂದ್ರೆ ಒಂದು ತೋರಿಸಿ. ಈಗ ಇಲ್ಲಿ ಮಾಡಿಟ್ಟಿದ್ದೆ ನೋಡು, ಒಂದು ಐಡಿಯಾ ಬಂತು. ಈಗ ಅದನ್ನು ಅಂದೆ ಇವು ಬಿಚ್ಚಬೇಕೇನ ನಾನು ಇದು ಒಂದು ಇವು ಇದೇನು ಬಿಚ್ಚಿನಲ್ಲಿ ಈಗ ಇವು ಓಸಿ ಬಿಚ್ಕೋಬೇಕು. ಇದು ಹೆಚ್ಚು ಮಾಡಿಟ್ಟಿನೀಗ ಈ ಥರ ಇವು 8 ಕುಸ್ತಿರವು ನೋಡಿ. ಇವು ದಾರ ಎಷ್ಟು ಸಣ್ಣ ತೆಗೆದ್ರೆ ಚಲೋ ಬರ್ತಾವೆ. ಈಗ 8 ಕುಸ್ತಿರು ಕಾಣಿಸ್ತಾವಲ್ಲ ಇವು ಅಷ್ಟು ಅವೇ ಇವು ಬಿಚ್ಚಿ ಹಿಂಗೆ ಹಚ್ಬೇಕು. ಹಿಂಗೆ ಆಯಿತಾ? ಇದು ನೋಡು, ಇದು ಈ ಥರ ಬಿಚ್ಚಿಕೊಂಡು ಹಚ್ಚಾರೆ ಕಮಲ ಕಂಡಂಗೆ ಆಗ್ತವೆ. ಥೇಟ್ ಕಮಲ ಕಂಡಂಗೆ. ಈ ಒಂದು ಶುಕ್ರವಾರ 2 ಬತ್ತಿ, ಒಂದು ಶುಕ್ರವಾರ 2 ಬತ್ತಿ ನೋಡಿ ಎಷ್ಟು ಚಂದ ಕಾಣಿಸ್ತಾ ಕಮಲ ಅಂದಾಗ. ಇವೆಲ್ಲ ನಾನು ಮಾಡಿಟ್ಟಿದ್ದೀನಿ. ಇವು ಆಗಿಂದಾಗೇ ಬಿಚ್ಚಿ ಹಚ್ಕೋಬೋದು. ಹಿಂಗೆ ಇದರ ಥರ ಕೈಲಿಂದ ಬಿಚ್ಚಿ ಹಚ್ಕೋಬೋದು. ಇದು ನಿಮಗೆ ತೋರಿಸ್ಲಿಕ್ಕಂತ ದೊಡ್ಡ ಎಳಿ ತೆಗೆದೀನಿ ಅಷ್ಟೇ. ಇದನ್ನ ಎಷ್ಟು ಸಣ್ಣದಾಗಿ ಇಷ್ಟು ನೀಟಾಗಿ ಮಾಡ್ಕೊಂಡೆ ನೀವು. ಹೌದಾ? ಇದು ಪ್ರತಿ ಶುಕ್ರವಾರ 2 ಹಚ್ಚಿರಿ. ಇದು ನೀವು ಹಂಗೆ ನೀವು ಇಡೀ 12 ವರ್ಷ ಹಚ್ತೀರಿ, ನಿಮ್ಗೆ ಆಗ್ತಿತ್ತು ಅಂದ್ರೆ ಅದೇನು ತಪ್ಪಿಲ್ಲ. ಆದರೆ ನಾನು ಶ್ರಾವಣ ಮಾಸದಾಗಂತೆ ಅಂದ್ಕೊಂಡು ಈ ಥರ ಮಾಡಿಟ್ಕೊಂಡೆ. ನೀವು 5 ಶುಕ್ರವಾರ ಬರಲಿ 4 ಶುಕ್ರವಾರ ಬರಲಿ ಅಂದರೆ ಒಂದು 10 ಬತ್ತಿ ಮಾಡಿಟ್ಟಿದ್ದೀನಿ. ಪ್ರತಿ ಶುಕ್ರವಾರ ಬೇಕಂತ ಮಾಡಿರ್ತೀನಿ. ಇವಂತೂ ಇದು ಇದ್ರ ಬತ್ತಿ ರುದ್ರ ಬತ್ತಿ. ಇವು ಪ್ರತಿ ಸೋಮವಾರ ಹಚ್ಚೋ ಸಲ ಇವು ತೋರಿಸಿನ ಆಲ್ರೆಡಿ. ರುದ್ರಲ್ಲಿ ಯಾಕಂತಾರಲ್ಲ ಸೋಮವಾರ ಬತ್ತಿ. ಇದು ಅಂತೂ ಅರ್ಧನಾರೇಶ್ವರ ಬತ್ತಿ. ಇದು 54 ಎಳೆ ತಗೊಂಡು ಇದೇ ಥರನೇ ಇದು ಎಳೆ ಅಂತ ಇದೇ ಥರ ಮಾಡಬೇಕು. ಈ ಥರ ಸುತ್ತಕೋಬೇಕು. ಈ ಸುತ್ತಕೊಂಡು ಇದು ಒಂದು ಹಿಂಗೆ ಈ ಥರ ಈ ಸುತ್ಕೊಂಡು ಬಂದಾಗ ಇದು ಒಂದು ಬರ್ತದಲ್ಲ, ಇದು ಸುತ್ಕೊಂಡು ಬಂದಾಗ ಇದು ಒಂದು ಬರ್ತದಲ್ಲ, ಹಿಂಗೆ ನಡು ಕಟ್ ಮಾಡಿ ಹಿಂಗೆ ಈ ಥರ ಸುತ್ಕೋಬೇಕು. ಇದು ಈ ಥರ ಮಾಡಿದಾಗ ಎಳೆ ತೆಗೆದು ಮಾಡಿದಾಗ ಹಿಂಗೆ ಬರ್ತದೆ. ಇದು ಈ ಬತ್ತಿ ಇದು ಹಿಂಗೆ ಬರ್ತವೆ. ಇವೆಲ್ಲ ಮಾಡಿಟ್ಟಿದ್ದು ನೋಡ್ರಿ ಇಷ್ಟೊಂದು. ಇವು 54 ಎಳೆ ತಗೋಬೇಕು. ಈ ಥರ 54 ಎಳೆ ತಗೊಂಡು ಎರಡು ಮಧ್ಯೆ ಕಟ್ ಮಾಡಿದಂದ್ರೆ ಈ ಥರ ಹಾಕಬೇಕು. 2 ಕಬಲ್ಕ ಹಾಕಿ ಇದು ಈ ಕಡೆ ತಗೊಂಡು ಇದು ಈ ಕಡೆ ತಗೊಂಡ್ರೆ ಈ ಥರ ಬತ್ತಿ ಆಗ್ತಾವೆ. ಇದು ಆಮೇಲೆ ಈಗ ನವರಾತ್ರಿ ಬತ್ತಿನೂ ಅಷ್ಟೇನೇನೆ. ಈಗ ಏನದ ಎಳಿ ತಗೊಂಡು ಬತ್ತಿಗಳು ಎಳಿ ತೆಗೆದೋದೇ ಭಾಳ ಎಳಿ ತೆಗೆದೇ ಯಾವ ಬತ್ತಿ ಮಾಡಿದ್ರೆ ಎಳಿ ತಗೊಂಡ್ರೆ ಈಗ ನಾವು ಒಂದು ಹೂಬತ್ತಿ ಮಾಡಿದ್ರೆ ಒಂದೇ ಲೆಕ್ಕ ಆಗ್ತದೆ. ಈ ಎಳಿದಾಗ ನಾವು 8 ಮಾಡಿದೆವು ಅಂದ್ರೆ 16 ಲೆಕ್ಕ. 16 8 8 ಕಲ್ತಾಗದು ಎಷ್ಟಾಗ್ತದೆ ಹಂಗೆ ಒಂದು ಬತ್ತಿ ಹಚ್ಚದಂಗೆ, ಹಂಗೆ 2 ಬತ್ತಿ ಹಚ್ಚದಂಗೆ ಆ ಲೆಕ್ಕ. ಹೀಗಾಗಿ ದೀಪಾರಾಧನೆ ಜಾಸ್ತಿ ಹಚ್ಚದಂಗೆ ಆಗ್ತದೆ ನಮಗೆ. ಈಗ ಹೂಬತ್ತಿ ಒಂದೇ ಮಾಡಿದ್ರೆ ಒಂದೇ ಲೆಕ್ಕನೇ. ಇವು ಎಳಿಲಿಂದ ಜಾಸ್ತಿ ಬತ್ತಿ ಹಚ್ಚದಂಗೆ ಆಗ್ತದೆ. ಹಿಂಗಿದು ಆಯ್ತಾ? ಇದು ನವರಾತ್ರಿ ಬತ್ತಿ ಅದನ್ನು ಇದು ಎಷ್ಟದ ಇದು 28 ಎಳೆ ಸುತ್ಕೋಬೇಕು. ಇದು ಇದೇ ಎಳೆನೇ ತೆಗೆದೀನಿ. ದೊಡ್ಡ ಸುತ್ಕೋಬೇಕಾ ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ತಗೋ. ಇದು ಮತ್ತೆ ಕಟ್ ಮಾಡಿದಿರ್ತದೆ ಆಮೇಲೆ. ಇದು 28 ಎಳೆ ಸುತ್ಕೋಬೇಕು. ಇದು ಈಗ ಆಲ್ರೆಡಿನ ಇದು 28 ಸಲ ಸುತ್ತಿದ್ದೀನಿ. ಸುತ್ತಿ ಏನು ಮಾಡ್ಬೇಕು, ಇದು ಹಿಂಗೆ ಬಿಚ್ಕೋರಿ. ಹಿಂಗೆ ಇದು ಬಿಚ್ಚಿ ಇದು ನಡ್ಮಧ್ಯೆ ಕಟ್ ಮಾಡ್ಬೇಕು. ಇದು ಹಿಂಗೆ ಕಟ್ ಮಾಡಿ 28 ಸಲ ಸುತ್ತಕೊಂಡ ಮೇಲೆ ನಡುಮಧ್ಯೆ ಕಟ್ ಮಾಡಿ ಇದು 1 ಇಂಚಿನಷ್ಟು ಹಿಂಗೆ ಉದ್ದದ್ದು, 1 ಇಂಚಿನಷ್ಟು ಹಿಂಗೆ ಕಟ್ ಮಾಡೋಕೆ. ಹಿಂಗೆ ಈ ಥರ. ಅಂಥವು ಎಷ್ಟು ಆಗಬೇಕು? ಇಂಥವು 6 ಇಲ್ಲಿ ಮಾಡಿಟ್ಟಿದ್ದೆ ನೋಡಿ. ಇಂಥವು ಇಲ್ಲಿ 6 ಮಾಡಿಟ್ಟಿದ್ದೆ ನೋಡಿ. ಇದು 6 ಮಾಡಿ ಇದು ಈ ಥರ ಜುಡಾಸಿದ್ರೆ ಇದು ಈ ಥರ ಜುಡಾಸಿ ಇದು ಈ ಥರ ಜುಡಾಸ್ಬಿಟ್ಟು ಇದು ಹಿಂಗೆ ಹಚ್ಚಬೇಕು. ಈಗ ಹಿಂಗೆ ಆಯಿತಾ? ಇದು ಹಿಂಗೆ ಜುಡಾಸಿದ್ರೆ ಈ ಥರ ಹಿಂಗೆ ಇವೆಲ್ಲ ಈ ಥರ ಮಾಡಿ ಇಟ್ಕೊಂಡೀನಿ. ಇದೇನದ 28 ಸಲ ಸುತ್ತಿ
ಈ ಥರ ಸುತ್ತದಾಗ ಹಿಂಗೆ ಬರ್ತದಲ್ಲ, ಅದನ್ನ ಕಟ್ ನಡುಮಧ್ಯೆ ಗಟ್ಟಿ ಮಾಡಿ ಇದ್ರಾಗ 1 ಇಂಚ್ ಅಂತ ತಗೊಂಡು 6 ಭಾಗ 6 ಭಾಗ ಇನ್ನೂ ದೊಡ್ಡದಿತ್ತಂದ್ರೆ ಬೇಕಾದಷ್ಟು ಮಾಡ್ಕೋಬೋದು. ಅದ್ರಾಗ ಅಲ್ಲ, ಒಂದು ಬತ್ತಿ ಒಳಗೆ ಎಷ್ಟು ಇರ್ತದೆ ಅದು ಬೇಕಂದ್ರೆ ಇದು ಎಲ್ಲ ಇದು ಇನ್ನೂ ದೊಡ್ಡದಿದ್ರೆ ಭಾಳ ಆಗ್ತಾವ. ಇವು ಈ ಸಣ್ಣ ತಗೊಂಡು ಇದ್ರಾಗ 6 ಆಗ್ತಾವ, 1 ಇಂಚ್ ಆದ್ರೆ 6 ಆಗ್ತಾವ. ಹಂಗಲ್ರಿ, ಇದು ಎಷ್ಟು ಪೋಡಿಸ್ತೀರಿ? ಇದು 28 28 ಸುತ್ತದಾಗ ಈ ನಡುಮಧ್ಯೆ ಕಟ್ ಮಾಡಿದಾಗ 28 ಬರ್ತಾವ. ಇದು ಜೋಡಿಸಿದಾಗ 28 ಎರಡಲೇ ಲೆಕ್ಕ. ಇದು 28 ಅಲ್ಲ ಬಾಬಿ, ಇವು ಎಷ್ಟು ಪೋಡಿಸ್ಕೊಳ್ರೆ ಒಂದು ಅದು 6 ಪೋಡಿಸೋರು ಒಂದು ಲೆಕ್ಕ. 6 ಇದು 28 ಮಾಡಿ ಇದು ಜಾಯಿಂಟ್ ಮಾಡಿ ತೋರಿಸಿದ್ನಲ್ಲ, ಇದು ಈ ತರ 28 ಎಳಿ ತಕ್ಕೊಂಡು ಅದ್ರೊಳಗೆ ನಾವ್ ಎಷ್ಟು ಕಟ್ ಆಗ್ತಾವ ಇದು ಈ ತರ ಫೋಲ್ಡ್ ಮಾಡಿ ನಡುಮಧ್ಯೆ ಕಟ್ ಮಾಡಿ ಇಷ್ಟು ಉದ್ದ ಆಗ್ತದಲ್ಲ, ಇದ್ರಾಗ 1 ಇಂಚ್ ತಗೊಂಡಿನಿ. ಇದು ತೋರಿಸಿದ್ನಲ್ಲ, ಒಂದು ಬತ್ತಿ ಒಳಗ 6 ಬತ್ತಿ ಸೇರಿಸ್ಬೇಕು. ಇದು ಹೆಂಗಂದ್ರೆ ಈಗ ತೋರಿಸ್ತೀನಿ ನೋಡಿ. ಇದು ಮೊದಲು ಇದು 1, ಇದು 2, ಇದು 3. 3 ಕಲಸಿ ಒಂದು ಬತ್ತಿ ಮಾಡ್ಬೇಕು ಮೊದಲು. ಇದಕ್ಕೆ ನಿಮ್ಗೆ ಈ ಥರ ಸುತ್ತಲಿ ಬಂದಿಲ್ಲ ಅಂದರೆ ಇದು ಅದೇ ಎಳಿ ತೆಗೆದಿದೆ ಗಟ್ಟಿ ಒಂದು ಸುತ್ಕೋಬೋದು. ಒಂದು ಸಲ ಸುತ್ಕೊಂಡು ಆ ಥರ ಮಾಡ್ಬೋದು. ನನಗಿದು 3 ಅವರ ಸುತ್ತಲಿ ಬರ್ತದೆ. ಯಾರ್ಯಾರು ಶುರು ಪ್ರಾಕ್ಟೀಸ್ ಮಾಡೋರಿ 3 ಇದ್ರೂ ಸುತ್ತಲಿ ಬರೋಂಗಿಲ್ಲ, ಒಂದೇ ಕಡೆ ಜಾಯಿಂಟ್ ಮಾಡಲಿ ತಪ್ಪು ಅನ್ನಿಸ್ತಾರೆ, ಸುತ್ತಲಿ ಬರೋಂಗಿಲ್ಲ. ಅದಕ್ಕೆ ಕಲಿಯೋರಿಗೆ ನಮಗೆ ಇದು ಅಭ್ಯಾಸ ಆಗೈತಲ್ಲ, ಹಿಂಗೆ ಮಾಡ್ತೀನಿ. ಇದು 3 ಆಯ್ತದು. ಇದು 3 ಕೆಳಗೆ 3, ಇದಕ್ಕೆ ಇನ್ನೊಂದು 3 ಜಾಯಿಂಟ್ ಮಾಡೋಕೆ. ಇದಕ್ಕೆ ಇದು 1, ಇದು 2, ಇದು 3. ಇದು ಈ ಥರ ಕೆಳಗೆ ಒಂದು ಸ್ವಲ್ಪ ಜಾಗ ಬಿಟ್ಟು ಹೂ ಬಂದಂಗೆ ಬರ್ಬೇಕು. ಇದು ಮ್ಯಾಲೆ ಐತಲ್ಲ, ಇದು ಕೆಳಗಿದು, ಇದು ಮ್ಯಾಲೆ, ಇದು ಕೆಳಗೆ. ಈ ಥರ ಇದನ್ನು ಇದಕ್ಕೆ ಸುತ್ತಬೇಕು. ಇದಕ್ಕೆ ಅನ್ನೋದು ಫಸ್ಟ್ನೇದು ಬತ್ತಿ ಒಂಚೂರು ಭಾಳ ಜಾಗ ಬಿಟ್ಟರೆ ಅದು ಕಮಲದಂಗೆ ಬರ್ತದೆ. ಅವಾಗ ಅದು ಎಳಿ ದಳ ಕಣ್ಣಂಗೆ ಆಗ್ತದೆ. ಇದು ಮತ್ತೆ ಇದಕ್ಕೆ ಸುತ್ತಬೇಕು. ಇದಕ್ಕೆ ದಾರನೇ ಸುತ್ತೀನಿ ಕೆಳಗಿದ್ರಾಗ. ದಾರ ಐತಲ್ಲ, ಇದು ಮೊದಲು ಇದೆ 6 ಬತ್ತಿ ಸುತ್ತಬೇಕಿದು. 6 ಬತ್ತಿ ಅದು ಎಳಿ ತಕ್ಕೊಂಡು ಮಾಡಿದೇವಲ್ಲ ಈ ಥರ, ಇದ್ರಾಗ 6 ಬತ್ತಿ. ಇದು ಮ್ಯಾಲೆ 3, ಅದಕ್ಕೆ ಜಾಯಿಂಟ್ ಮಾಡಿದ್ದು ಕೆಳಗೆ 3, 6 ಹಿಂಗಾಗ್ತದೆ. ಸುತ್ತ ಬರ್ತದೆ ಹಿಂಗೆ. ಇದು ಕೆಳಗಿನ 3. ಇದು ನವರಾತ್ರಿಯಾಗ ದಿನ 2 ಹಿಂಗೆ ಇಷ್ಟು ಉದ್ದ ಆಗ್ತದೆ. ಇದು ಸಮಯ ಥರ ಸಣ್ಣ ಸಮಯ ಬರ್ತಲ್ಲ, ಆ ಥರ ಸಮಯ. ಇದು ಹಿಂಗೆ ಹಚ್ಬೇಕು. ಇದೆಲ್ಲ ತೆಗೆದಿಟ್ಕೊಂಡೆ ನೋಡಿ. ಇದೇ ಎಳಿ ತಕ್ಕೊಂಡು ಇದು ಗಟ್ಟಿ ಮಾಡಿ ಇದು ಮಾಡ್ಬೇಕಿನ. ಇದು ನವರಾತ್ರಿ ಮಾಡಿಲ್ಲ, ಇದು ಮಾಡಿ ಇಟ್ಕೊಂಡಿನಿ. ಈ ಥರ ಮಾಡ್ತೀನಿ ಈಗ. ಹಿಂಗೆ ಇದಕ್ಕೆ ಹಚ್ಚಿ ಕರೆಕ್ಟಾಗಿ ಬತ್ತಿ ಮಾಡ್ಕೋಬೇಕು. ಇದು ಹಿಂಗೆ ಇವಿಷ್ಟು ಮಾಡಿರ್ತೀನಿ. ಈ ಥರ ಎಳಿ ತಕ್ಕೊಂಡು 28 ಸಲ ಸುತ್ತಕೊಂಡು ಈ ಥರ ಮಾಡಿ ಇದ್ರಾಗ 6 ಬತ್ತಿ ಜಾಯಿಂಟ್. ಇವು 3 6 ಬತ್ತಿ ಜಾಯಿಂಟ್ ಮಾಡಿದಾಗ ಇದು ಗುಂಡು ಸುತ್ತದಾಗ ಹಿಂಗೆ ಮಾಡ್ಕೊಳ್ಳಿ. ಆಯ್ತು. ಈ ಥರ ಇನ್ನೇನು ಇದು ದೊಡ್ಡ ನವರಾತ್ರಿ ಬತ್ತಿಗೆ ಹಾಕ್ಲಿಕ್ಕೆ ಬರ್ತದೆ, ದಿನಕ್ಕೆ ಹಾಕ್ಲಿಕ್ಕೂ ಬರ್ತದೆ. ನವರಾತ್ರಿ ದಿನ ಇದಕ್ಕೆ 9 ದಿನ ನವರಾತ್ರಿ ಬತ್ತಿ ಹಾಕ್ಬೇಕಲ್ಲ, ಎಳೆ ಬತ್ತಿ. ಇವು ದಿನದ ಎಳೆ ಬತ್ತಿಗಳು ಇನ್ನೂ ಬೇಕಾದಷ್ಟು ಮಾಡ್ಕೊಂಡೀನಿ. ಅವು ಯಾವ ಇದ್ರಾಗಿಲ್ಲ ತೋರಿಸ್ಲಿಕ್ಕೆ. ಆಯಿತು. ಈ ಥರ ನೀವು ಮಾಡ್ಕೊಳ್ರಿ, ಎಲ್ಲ ಒಳ್ಳೇದಾಗ್ತದೆ. ದೇವ್ರಿಗೆ ನಾವು ಏನು ಹಚ್ಚೋದೇ ಒಂದು ತುಪ್ಪ ದೀಪ. ಸಾಧ್ಯ ಆದ್ರೆ ಇದು ಏನಂತಾರೆ ಬೆಣ್ಣೆ ಕಾಸು ತುಪ್ಪ ಹಚ್ಚಿರಿ, ಇಲ್ಲ ಅಂದ್ರೆ ಆಕಳ ತುಪ್ಪ ಸಿಕ್ತಿದ್ರು ಹಚ್ಚಿರಿ. ನಮ್ಮಲ್ಲಿ ಸಿಗುತ್ತಾ ಆಕಳ ತುಪ್ಪ, ಪುಣ್ಯಕ್ಕಂದ್ರೆ ಸಿಗುತ್ತೆ. ನಾವು ಆಕಳ ತುಪ್ಪ ಹಚ್ತೇವೆ, ಹಚ್ಚುತ್ತೇವೆ ಅಂತ ಏನು ದೊಡ್ಡ ಸಂಖ್ಯೆ ಅಲ್ಲ. ಸಿಕ್ಕರೆ ಹಚ್ಚಿರಿ, ಇಲ್ಲಾಂದ್ರೆ ಬೆಣ್ಣೆ ಕಾಸು ತುಪ್ಪ ಹಚ್ಚಿರಿ, ನಂದಿನಿ ಹಚ್ಚಿರಿ. ನಿಮ್ಗೆ ಏನು ಯಾರ್ಯಾರು ಯೋಗ್ಯತೆ ಏನದ ದೇವ್ರದ್ದು ಮಾಡೋದಂದ್ರೆ ಒಂದು ತುಪ್ಪ ಎಣ್ಣೆನೇ ದೇವ್ರಿಗೆ ಹೋಗ್ತದೆ. ಉಳಿದೆಲ್ಲ ನಾವು ಮಾಡಿ ನಾವೇ ಮಾಡ್ತೀವಿ. ಹೌದಾ? ಅಷ್ಟೇ ಮಾಡಿರಿ, ದೇವ್ರಿಗೆ ಒಳ್ಳೇದಾಗ್ತದೆ. ಹರೇ ಶ್ರೀನಿವಾಸ.